ಹ್ಯಾಪಿ ಬರ್ತ್ಡೇ ಕುಶಾನಿ ಇವಳ ಹೆಸರೇನು? ನೀನ್ ಗಿಫ್ಟ್ ತಂದಿದ್ಯಾ ಅಂದ್ರೆ ಆಶ್ಚರ್ಯ ಆಗ್ತಿದೆ ಪುಟ್ಟ. ಚೈತ್ರ ನಿನ್ನ ಹೆಸರು? ಮತ್ತೆ ನಿನ್ನ ಹೆಸರೇನು? ಪಾರ್ಟಿ ಪ್ಲಸ್ ನಾನು ಅವನಿಗೆ ಪಾರ್ಟಿ ಕೊಡ್ಸ್ಬೇಕಂತೆ. ನಮ್ಮಪ್ಪ ನೀವು ಬಂದ್ರೆ ಬಟ್ಟೆ ಫ್ರೀ ಆಗಿ ಕೊಡ್ತೀನಿ ಅಂತ ಅಂದ್ರು. ಖುಷಿನೇ. ಅಲ್ಲ ಇವತ್ತಿನ ಶೂಟ್ ನೋಡಿ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ಮದರ್ ಇಂಡಿಯಾದು ಬರ್ಡೇ. ಸೊ ಅವ್ರ ಬರ್ಡೇ ಆಗಿರೋದ್ರಿಂದ ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ನಾವು ಅಮ್ಮನಿಗೆ. ಅದಕ್ಕೆ ಅವ್ರಿಗೆ ಗಿಫ್ಟ್ ತರಬೇಕಿತ್ತು. ಏನು ಗಿಫ್ಟ್ ಕೊಡೋದು ಅಂತ ನಂಗೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತು, ನನಗೆ ಗಿಫ್ಟಲ್ಲಂತೂ ಒಂದು ಚೂರು ನಂಗೆ ನಾಲೆಜ್ ಇಲ್ಲ ಅಂತ. ಸೊ ಆದ್ರೂ ತಲೆ ಓಡಿಸ್ಬಿಟ್ಟು ನಮ್ಮ ಅಮ್ಮ ಹತ್ರ ಫೋನು ಇದೆ ಗೈಸ್. ಆ ಫೋನು ಕರೆಕ್ಟಾಗಿ ಕೇಳಿಸಲ್ಲ ಮತ್ತು ಆ ಫೋನ್ ಫುಲ್ ಹೊಡೆದೋಗ್ಬಿಟ್ಟಿದೆ. ಅದು ಫೋನ್ ನಾನು ಕೊಡಿಸಿ ಆಲ್ರೆಡಿ ಒಂದು 2 years ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರಿಗೆ ಒಂದು ಹೊಸ ಫೋನ್ ಕೊಡ್ಸೋಣ ಅಂತ ಅಂದ್ಕೊಂಡು ತಲೆಗೆ ಬಂತು. ಅದಕ್ಕೆ ಇವಾಗ ಅವ್ರಿಗೆ ಫೋನ್ ಗಿಫ್ಟ್ ಕೊಡೋದಕ್ಕೆ ಒಂದು ಕಡೆ ಹೋಗ್ತಿದ್ದೀನಿ. ಯಾವ ಫೋನ್ ತೊಗೊಂಡು ಕ್ಲಾರಿಟಿ ಇಲ್ಲ. ಸೊ ಅಲ್ಲಿ ಹೋಗಿ ನೋಡಿ ಅದರ ಒಂದು ಒಳ್ಳೆ ಫೋನ್ ಅಮ್ಮಂಗೆ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಹೋಗ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ಫೋನ್ನ ತೊಗೊಂಬರೋಣ. ಗೈಸ್ ನನ್ನ ಮನೇಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಏನೋ ಮಾಡ್ತೊಂದು ಪ್ಲ್ಯಾನ್ ಇವನು ಅಂತ. ಅದಕ್ಕೆ ಅವ್ರಿಗೆ ಗೊತ್ತಾಗ್ದಿರೋ ಥರ ಕೆಳಗಡೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ವ್ಲಾಗ್ನ. ನೋಡೋಣ ಅವ್ರು ಖುಷಿ ಪಡ್ತಾರೋ ಇಲ್ಲಾಂದರೆ ಬೇಜಾರಾಗ್ತಾರೋ ಗೊತ್ತಿಲ್ಲ. ಈ ಗಿಫ್ಟ್ ನೋಡ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ತೊಗೊಂಬರೋಣ ಫಸ್ಟ್. ಇವಾಗ ಬೆಂಗಳೂರಲ್ಲಿ ಎಲ್ಲಿ ಬಂದರೂ ಟ್ರಾಫಿಕ್ ಗೈಸ್. ನಮ್ಮೇನಗೂಡಲ್ಲೂ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಅಪ್ಪ ಈ ಮೆಟ್ರೋ ಸ್ಟಾರ್ಟ್ ಮಾಡಿದಾಗಿಂದ ಆಗಿದ್ದು ಟ್ರಾಫಿಕ್ಕು ನಿಂತಿರೋ ಟ್ರಾಫಿಕ್ಕಿನ, ಅದು ಬೇರೆ ಮಳೆ ಬೇರೆ ಇವಾಗ. ಸೊ ಇನ್ನೂ ಜಾಸ್ತಿ ಟ್ರಾಫಿಕ್ ಆಗೋಗ್ಬಿಟ್ಟಿದೆ. ಸೊ ದಯವಿಟ್ಟು ಮಳೇಲಿ ಹೋಗ್ಬೇಕಾರೆ ಎಲ್ಲರೂ ಆಚೆ ಕಡೆ ಮಳೆ ಜಾಸ್ತಿ ಇದಾಗೆಲ್ಲ ಹೋಗ್ಬಿಡಿ. ಸ್ವಲ್ಪ ಮಳೆ ಕಮ್ಮಿ ಆದಾಗ ಹೋಗಿ, ಯಾಕಂದರೆ ಎಲ್ಲ ಯಾವ ಮರಗಳು ಕೆಳಗೆ ಬೀಳ್ತಾವೋ, ಯಾವ ಕರೆಂಟ್ ಕಂಬಗಳು ಕೆಳಗೆ ಬೀಳ್ತಾವೋ ಗೊತ್ತಿಲ್ಲ. ಹಳ್ಳ ದಿಂಡೆಗಳು ಇರ್ತವೆ, ನೀರು ತುಂಬೋಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ ಗೈಸ್ ಈ ಟೈಮಲ್ಲಿ. ಓಕೆನಾ ಗೈಸ್? ಪರ್ಫೆಕ್ಟ್ ವ್ಯೂ ಹೆಂಗಿದೆ, ಕ್ರೇಜಿಯಾಗಿ. ಗೈಸ್ ಈಗ ಜಸ್ಟು ಫೋನ್ ಶಾಪಿಗೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀನಿ ಯಾವ ಫೋನ್ ತೊಗೊಳ್ಳಿ ಅಂತ. ಯಾವ್ದು ತೊಗೊಂಡಿಟ್ಕೊಂಬಿಡೋಣ ಫೋನ್ ಇಲ್ಲಿ. ಗೈಸ್ ಇದು MI ಫೋನು, ಚೆನ್ನಾಗಿತ್ತು ನೋಡೋದೆ ಫೋನ್. ಇದನ್ನು ಎಡ್ಜ್ ಇದೆ. ಸೊ ಇದು ತೊಗೊಂಡ್ಲಾ ಅಥವಾ ಸಾರಿ ಫ್ಲಿಕ್ಕರ್ ಆಗ್ತಿದೆ. ಸೊ ಗೈಸ್ ಓಪ್ಪೋ ಫೋನ್ ಕೂಡ ಇದೆ. ಇದು ಸೂಪರ್ ಆಗಿದೆ ಫೋನು. ಕ್ಯಾಮ್ರಾ ನೋಡಿ ದೊಡ್ಡದಾಗಿದೆ. ಇದು ತೊಗೊಂಡ್ಲಾ ಇಲ್ಲ ಅದು ತೊಗೊಂಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. OnePlus ಕೂಡ ಇದೆ ಫೋನು, OnePlus ನಾರ್ಡ್. ನಮ್ಮ ಅಮ್ಮಂಗೆ ಯಾವ್ದು ಸೆಟ್ ಆಗುತ್ತೆ? ನನ್ನ ಪ್ರಕಾರ ನಮ್ಮ ಅಮ್ಮಂಗೆ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಈ ಫೋನ್ ಚೆನ್ನಾಗಿತ್ತು ನೋಡಿ, ಎಡ್ಜ್ ಹೆಂಗಿದೆ. ರೆಡ್ಮಿ ಇದು MIದು ಎಡ್ಜ್ ಬಿಟ್ಟಿದ್ದಾರೆ. ಮಾಡ್ತಾ ಹಿಂಗೆ ಗೈಸ್ ಫಿಗರ್ ಔಟ್ ಮಾಡ್ತಾ ಯಾಕೆ ತೊಗೊಂಡೆ ಅಂತ ನೋಡ್ಬಿಟ್ಟು ತೊಗೊಂತೀನಿ. ನಮ್ಮ ಅಮ್ಮಂಗೆ ಐಫೋನ್ ಕೊಡ್ಸೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಅಮ್ಮಂಗೆ ಐಫೋನಿಂದ ಏನು ಯೂಸ್ ಇಲ್ಲ ಗೈಸ್. ನಮ್ಮ ಐಫೋನ್ ಏನು ಯೂಸ್ ಮಾಡಲ್ಲ. ಅವ್ರು ಹೊಡೆದಾಕ್ತಾರೆ ಫೋನ್. ಅವ್ರ ಫೋನ್ ತೋರಿಸಿ ನಿಮ್ಗೆ ಹಳೆ ಫೋನ್ ಹೆಂಗಿದೆ ಅಂತ ಹೊಡೆದು ಪುಡಿ ಮಾಡ್ಬಿಟ್ಟವ್ರೆ. ಆದರೆ ಐಫೋನ್ ಅಮ್ಮಂಗೆ ಅದರಿಂದ ಅದರಿಂದ ಅವ್ರಿಗೆ ಯೂಸ್ ಇಲ್ಲ. ಐಫೋನ್ ಅವ್ರಿಗೆ ಯೂಸ್ ಮಾಡೋದಕ್ಕೂ ಬರಲ್ಲ. ಅದನ್ನು ಅವ್ರಿಗೆ ಆ್ಯಂಡ್ರಾಯ್ಡೇ ಬೆಸ್ಟ್. ಅದೇ ಆ್ಯಂಡ್ರಾಯ್ಡಲ್ಲಿ ಒಂದು ಒಳ್ಳೆ ವರ್ಷನ್ ಕೊಡ್ತೀನಿ ನಾವು ಅಮ್ಮನಿಗೆ. ಚೆಕ್ ಮಾಡ್ದೆ ಯಾಕೆ ತೊಗೊಳ್ಳಿ ಅಂತ ನೋಡ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾಕೆ ತೊಗೋತೀನಿ ಅಂತ ತೋರಿಸಿ. ಸೊ ಗೈಸ್ ಇವಾಗ ಫೈನಲಿ ಇದೇ ಫೋನ್ ತೊಗೊಳೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾವು ಅಮ್ಮನಿಗೆ ಹೊಸ ಫೋನ್ ಗೈಸ್ ನಾನು ಗಿಫ್ಟ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಚೆಕ್ ಮಾಡಿ ಅದಾದಮೇಲೆ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ಅದನ್ನ ಚೆಕ್ ಮಾಡೋದಕ್ಕೆ ತೆಗಿತಿದ್ದಾರೆ. ಫಿಶ್ ನೋಡಿ ಫೋನ್ ಹೆಂಗಿದೆ, ಚೆನ್ನಾಗಿದೆ, ಆನ್ ಆಗ್ತಿದೆ. ಸೊ ಈಗ ಇದನ್ನು ಪ್ಯಾಕ್ ಮಾಡ್ಸೋಣ. 23,200 rupees ಅಂದರೆ 23,200 rupees ಆಗಿದೆ ಫೋನ್ ಇದ್ರದ್ದು. ಸೊ ನಮ್ಮ ಅಮ್ಮಂಗೆ ನನ್ನ ಕಡೆಯಿಂದ ಗಿಫ್ಟ್ ಇದು ಆಯಿತು. ಸೊ ಆ್ಯಕ್ಚುಲಿ ನಮ್ಮ ಅಮ್ಮನ ಬರ್ಡೇ ಇರೋದು ನಾಳೆ ಗೈಸ್, ಇವತ್ತಲ್ಲ. ಸೊ ನಾಳೆ ನಾನು ಶೂಟಿಂಗಲ್ಲಿ ಬಿಸಿ ಇರ್ತೀನಿ, ತೊಗೊಳೋದಕ್ಕಾಗಲ್ಲ ಗಿಫ್ಟ್ ಅಂದ್ಬಿಟ್ಟು ಅದಕ್ಕೆ ಇವತ್ತೇ ತೊಗೊಂಬಿಟ್ಟೆ ಗಿಫ್ಟ್ನ. ಸೊ ಅದನ್ನು ಇವಾಗ ಫುಲ್ ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿಸಿ ಕವರ್ ಮಾಡಿಸಿ ಗಿಫ್ಟ್ ಪ್ಯಾಕ್ ಥರ ಮಾಡಿಸಿ ನಾವು ಅಮ್ಮಂಗೆ ನಾಳೆ ಸೆಲೆಬ್ರೇಟ್ ಮಾಡ್ತೀನಿ ಬಾಡಿ. ಈ ವಿಡಿಯೋನ ಎಂಡ್ ಮಾಡಿಬಿಟ್ಟು ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ. ಓಕೆನಾ? ಬಾಯ್. ಸೊ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಮದರ್ ಇಂಡಿಯಾದು ಬರ್ಡೇ. ಅವ್ರಿಗೆ ವಿಶ್ ಮಾಡೋಣ. ಮದರ್ ಇಂಡಿಯಾ ಹ್ಯಾಪಿ ಬರ್ಡೇ ಮದರ್ ಇಂಡಿಯಾ. ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ ನಿಮ್ಮ ಬರ್ಡೇ ಶೂಟಿಂಗ್ ಇದೆ ಇವತ್ತು. ಸೊ ಗೈಸ್ ಇವತ್ತು ಶೂಟಿಂಗ್ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೆ. ನಮ್ಮ ಅಮ್ಮಂಗೆ ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಅಮ್ಮ. ಓಕೆನಾ? ಹಾಂ ಓಕೆನಾ? ಸಾರಿ ಬೇಜಾರು ಮಾಡ್ಕೊಂಬೇಡ. ಬೇಜಾರೇನಿಲ್ಲಪ್ಪ, ಕೆಲಸ ಮುಖ್ಯ. ಓಕೆ ಬಾಯ್, ಸಿ ಯು. ಬನ್ನಿ ಗೈಸ್ ಶೂಟಿಂಗ್ ಮಾಡ್ಕೊಂಡು ಬರೋಣ. ಸೊ ಗೈಸ್ ಅನ್ಫಾರ್ಚುನೇಟ್ಲಿ ಹಂಗೆ ಇವತ್ತು ಶೂಟಿಂಗ್ ಡೇಟ್ ಫಿಕ್ಸ್ ಆಗೋಯ್ತು. ಸೊ ಏನು ಶೂಟಿಂಗ್ ಅಂತ ನಾನು ಅನ್ಕೋಬೋದು ನೀವು.
ಸೊ ZEE5 ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ. ಅದ್ರದ್ದು ಶೂಟಿಂಗ್ ನಡೀತಿದೆ. ಅದ್ರದ್ದು ಅಪ್ಡೇಟ್ ನಿಮಗೆ ಹೋಗ್ತಾ ಹೋಗ್ತಾ ಕೊಡ್ತೀನಿ ಆಮೇಲೆ ಮುಂದೆ. ಸೊ ಸದ್ಯಕ್ಕೆ ಇವಾಗ ಎಲ್ಲ ಕಂಪ್ಲೀಟ್ ಆದಾಮೇಲೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮ ಬರ್ಡೇ ಅವ್ರು ಸಿಗೋಕ್ಕಾಗಿಲ್ಲ ಬೆಳಿಗ್ಗೆನೆ. ಅದಕ್ಕೆ ನಿಮಗೆ ಅಪ್ಡೇಟ್ ಮಾಡೋಣ ಅಂತ ಇವಾಗ ಅಪ್ಡೇಟ್ ಮಾಡಿದೆ. ಸಂಜೆ ಕರ್ಕೊಂಡು ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡಿಸಿ ಮತ್ತು ಡಿನ್ನರ್ ಮಾಡಿಸಿ ಗಿಫ್ಟ್ ಕೊಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಬರ್ತೀನಿ ಶೂಟಿಂಗ್ನ. ಸೊ ಬನ್ನಿ ಹೋಗುವ. ಗೊರಗುಂಟೆ ಪಾಳ್ಯನ ಈ ಥರ ಖಾಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಗೈಸ್. ಒಂದು ಗಾಡಿ ನೋಡಿ ಗೈಸ್ ಇಲ್ಲಿ ಗೊರಗುಂಟೆ ಪಾಳ್ಯ ರೋಡಲ್ಲಿ. ವಾವ್, 7:30 ಆದ್ರೂ ಒಂದು ಗಾಡಿ ಇಲ್ಲ ನಿಜವಾಗ್ಲೂ. ವಾವ್ ಸೂಪರ್. ನಾವೇ ಫಸ್ಟ್ ಬಂದು ನಿಂತ್ಕೊಂಡಿದ್ದೀವಿ ಇಲ್ಲಿ ಗೈಸ್. ಇವತ್ತಿನ ಶೂಟ್ದು ನೋಡಿ ಗೈಸ್, ಕಳ್ಳೊಂದು ಥರ ನೋಡ್ತಾ ಇದ್ದೀನಿ. ನಾನೇ ಕಳ್ಳೊಂದು ಥರ ನೋಡ್ತಿರೋದು. ಸೊ ಗಾಯ್ಸ್ ಇವಾಗ ಶೂಟ್ ಮುಗೀತು. ಸೊ ಶೂಟ್ ಮುಗಿಸ್ಕೊಂಡು ಇವಾಗ ಹೊರಟಿ ಮನೆಗೆ. ಸೊ ಬನ್ನಿ ಹೋಗ್ಬಿಟ್ಟೇವೆ ನಾವು ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಗೈಸ್ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ ಇವಾಗ. ಏನಿದು? ಓ ದೇವಾ, ಖುಷಿಯಾಗಿ ತೊಗೊಂಡು ಭಯಪಟ್ಬಿಡೋಣ. ಹ್ಞೂ ಆಟ ಆಡ್ಕೊಂಡಿರ್ತಾರೆ ಅಲ್ವಾ. ನಮ್ಮಮ್ಮನ ಕೊಡಲ್ಲ ಹ್ಯಾಪಿ ಬರ್ಡೇ ಅಂತ. ನಮ್ಮಮ್ಮನಿಗೆ ಹ್ಯಾಪಿ ಬರ್ಡೇ ಅಂತ ಕೊಡೋಣ ಇದನ್ನ ಲವ್ ಅಂತ. ಹಾಂ ಇವನು ತೊಗೊಳಕ್ಕೆ ಗೈಸ್ ಅಮ್ಮಂಗೆ ಕೊಡ್ತೀನಿ. ಗೈಸ್ ಈಗ ಕೇಕ್ ತೊಗೊಂಡೋಗೋದಕ್ಕೆ ಬಂದಿದ್ದೆ. ಸೊ ಯಾವುದೋ ಡಿಫ್ರೆಂಟ್ ಆಗಿದೆ ಕಲರ್ ಇದು ಕೇಕು. ಇದು ತೊಗೊಂತೀನಿ ಕೇಕ್ ಇವಾಗ. ಸೊ ವಾಯ್ಸ್ ಕೇಳಿಸ್ತಿಲ್ಲ, ಮೈಕ್ ಇಲ್ಲ ನಂದು. ಮೈಕ್ ತಂದಿಲ್ಲ ನಾನು. ಅಮ್ಮ ತೊಗೊಂಬರ್ತಾರೆ ಮೈಕ್ನ ಇವಾಗ. ನಮ್ಮ ಅಕ್ಕ ಮನೆ ಬರ್ತಾರೆ ನಮ್ಮಮ್ಮ. ಸೊ ಮೈಕ್ ತಂದಿದ ತಕ್ಷಣ ವಾಯ್ಸ್ ಕರೆಕ್ಟಾಗಿ ಕೇಳುತ್ತೆ. ಈಗ ಕೇಕ್ನ ತೊಗೊಂಡು ಹೋಗುವ. ಗೈಸ್ ಈ ಕೇಕ್ ನೋಡಿ ಗೈಸ್ ಹೆಂಗಿದೆ? 7 ವಂಡರ್ಸ್ ಅದು. ಒಳ್ಳೆ ರೇಂಬೋ ನಂಗೆ ನೋಡಿ ಗೈಸ್ ಕೇಕ್ ಇದೆ. ಎಲ್ಲ ಕಲರ್ಗಳಿದೆ ಅಲ್ವಾ? 7 ಫ್ಲೇವರ್ಸ್ ಇರುತ್ತೆ. 7 ವಂಡರ್ಸ್ 7 ಫ್ಲೇವರ್ ಇದೆ ಗೈಸ್ ನನಗೆ ಕೇಕಲ್ಲಿ. ತಿನ್ನಬೇಕು ಅಂತ ಅನಿಸ್ತಿದೆ. ಈ ವಡೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತಿದೆ. ಸದ್ಯಕ್ಕೆ ಬೇಡ. ಹುಡುಗಿ ನನ್ನ ವೀಡಿಯೋ ಮಾಡ್ತಾವೆ ಗೈಸ್ ಅವಾಗಿಂದ. ಯಾಕಂದ್ರೆ ಗೊತ್ತಿಲ್ಲ ನೋಡಿ. ಹುಡುಗಿ ಫೋನ್ ಅವಾಗಲಿಂದ ಅಲ್ಲ ಅವಾಗ ಏನೋ ಮಾಡ್ತಾವಳೆ. ವೀಡಿಯೋ ಕಾಲ್ ಇದೆಯಾ? ಯಾವ ವೀಡಿಯೋ ಕಾಲ್ ತೋರಿಸು? ಯಾರದು ಅಲ್ಲಿ ನಿಂದು? ಹಾಂ ಎಲ್ಲಿ ಅಲ್ಲಿ ನಿಂದು? ನಮ್ಮಪ್ಪ ನೀವು ಬಂದ್ರೆ ಬಟ್ಟೆ ಫ್ರೀ ಆಗಿ ಕೊಡ್ತೀನಿ ಅಂತ ಅಂದ್ರು. ಹೌದಾ? ಅಪ್ಪಂಗೆ ಥ್ಯಾಂಕ್ ಯು ಅಂತ ಹೇಳು. ಓಕೆನಾ? ಥ್ಯಾಂಕ್ ಯು, ಬಾಯ್. ಎಲ್ಲಿಗೆ ಬರಬೇಕು? ಬರ್ತೀನಿ ಅವ ನೆಕ್ಸ್ಟ್ ಟೈಮ್ ಬರ್ತೀನಿ. ಬಾಯ್ ಬಾಯ್. ಈಗ ಜಸ್ಟ್ ನಮ್ಮ ಅಕ್ಕ ಮನೆ ಹತ್ರ ಬಂದೆ. ಬನ್ನಿ ಹೋಗುವ. ಹಾಯ್ ಕುಟಾನಿ. ಕುಟಿ ಬೆಳಗ್ಗೆ ಏನು ಮಾಡ್ತಿದ್ದಿ ಕಣೆ ನೀನು? ಬೆಳಗ್ಗೆ ಏನು ಮಾಡ್ತಿದ್ದಿ? ಕುಟಿ ಬಾಯ್. ಇಲ್ಲಿ ನನ್ನ ಜೊತೆ ಬರಲ್ಲ ನೀನು? ನಾವು ಆಚೆ ಹೋಗ್ತೀವಿ ಇವಾಗ. ಆಚೆ ಹೋಗ್ತಿದ್ವಿ, ಬರಲ್ಲ ನೀನು? ಬರಲ್ವಾ? ಆಯ್ ಚೈತ್ರಿ. ಚೈತ್ರ ನಿನ್ನ ಹೆಸರು? ಮತ್ತೆ ನಿನ್ನ ಹೆಸರೇನು? ಚೈತ್ರ ಅಂತ. ಚೈತ್ರ ಕೇಕ್ ತೊಗೊಂಡ್ಬಿಟ್ಟಿನಿ. ಅದು ಹೆಂಗಾರ ಮಾಡ್ತೊಗೊಂಡ್ಬೇಕಲ್ಲ ಒಳಗಡೆ. ಅಮ್ಮ ನೋಡಿದ್ರೆ ಕರ್ಕೊಂಡು ಆ ಕಡೆ ಕೇಕ್ ತೊಗೊಂಡು ಮುಚ್ಚಿಬಿಡೋಣ. ಹಾಂ ಫಸ್ಟ್ ಆಫ್ ಆಲ್ ನಿನ್ನ ವಾಯ್ಸ್ ನನಗೆ ಕೇಳಿಸ್ತಿಲ್ಲ. ಕರ್ಕೊಂಡು ಹೋಗೋದು ಎಲ್ಲಿ ಕರ್ಕೊಂಡು ಹೋಗಲಿ? ಅಲ್ಲೇ ಕೂತೈತೆ. ಎಲ್ಲಿ ಕರ್ಕೊಂಡು ಹೋಗಿ? ಆಯ್ತು ಹಂಗೆ ಒಂದು ತೊಗೊಂಡವನಲ್ವಾ. ಹ್ಯಾಪಿ ಬರ್ತ್ಡೇ ವಂದನೆ. ಏನ್ ಮಾಡ್ತಿದ್ದಮ್ಮ ಬೆಳಿಗ್ಗೆ? 4 ಬರ್ಡೇ ಗರ್ಲ್. ಇವತ್ತು ಹೆಂಗಿತ್ತು ನಿನ್ ಬರ್ಡೇ? ಏನ್ ಮಾಮೂಲಿ ದಿನ ಇದ್ದಂಗೆ ಇದ್ದೀನಪ್ಪ. ಬರ್ಡೇ ಅಂದ್ಬಿಟ್ಟು ಏನು ಒಂದೊಂದು ದಿನ ಆಯ್ಸಲ್ಲಿ ಒಂದೊಂದು ದಿನ ಕಮ್ಮಿ ಆಗ್ತದೆ ಅಂತ ಯೋಚನೆ ಮಾಡಬೇಕು, ಜಾಸ್ತಿ ಆಗುತ್ತೆ ಅಂತಲ್ಲ. ನಮ್ಮ ಅಮ್ಮನ ಬರ್ಡೇ ಇವತ್ತು. ಹ್ಞೂ ಸೆಲೆಬ್ರೇಟ್ ಮಾಡೋಣ. ಬೆಳಿಗ್ಗೆ ಶೂಟಲ್ಲಿ ಇದ್ದೆ, ಬೇಜಾರಾಗ್ಬೇಡ ಓಕೆನಾ? ಕೆಲಸ ಮುಖ್ಯ. ಇವತ್ತಲ್ಲ ನಾಳೆ ಆಚರಣೆ ಮಾಡ್ಕೊಬೋದು. ದುಡಿಮೆ ಮುಖ್ಯ ಅದು. ಆಂಟಿ ಗೊತ್ತಿಲ್ಲ ನಮ್ಮನ್ ಬರ್ಡೇ ಅಂತ ಇವಾಗ ವಿಶ್ ಮಾಡ್ತವ್ರೆ. ಇಷ್ಟೊತ್ತಲ್ಲಿ ಏನಕ್ಕೆ ಬಂದ್ರು ಅಂತಾನು ಕೇಳಲಿಲ್ಲ. ಇಷ್ಟೊತ್ತಲ್ಲಿ ಅದು ಸರಿ ಮನೆ ಬಂದಾರ ಇಲ್ಲ ಬಂದು ಒಂದು ವಾರ ಆಗಿಲ್ಲ, ಮತ್ತೆ ಬಂದಿದ್ದಲ್ಲ. ಏನ್ ವಿಶೇಷ? ಹಂಗೆಲ್ಲ ಕೇಳಂಗಿಲ್ಲ ತಾನೆ. ಏನಪ್ಪ ಸ್ವಾಗತ ಮಾಡ್ಬೇಕಷ್ಟೇ ನಾವು, ಕೇಳ್ಬಾರ್ದು ಹಂಗಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ, ಯೂಟ್ಯೂಬ್ ನೋಡಲ್ಲ, ಅವ್ರಿಗೆ ಹೆಂಗ್ ಗೊತ್ತಿರೋದು ಪಾಪ ಅಲ್ವಾ. ಗೈಸ್ ನಮ್ಮ ಭಾವ ಬರಬೇಕು, ಅವ್ರಿಗೆ ವೀಟಿಂಗ್. ಅವ್ರು ಬಂದಿದ ತಕ್ಷಣ ಎಲ್ಲರೂ ಆಚೆ ಕರ್ನೋಗಿ ನಾವು ಅಮ್ಮನ ಇವತ್ತು ಫುಲ್ ಅಮ್ಮನ ಪಾರ್ಟಿ ಕೊಡ್ತಾರೆ ನಮ್ಮ ಅಮ್ಮ ನಮ್ಗೆ ಇವತ್ತು. ಅಮ್ಮ ಪಾರ್ಟಿ ಕೊಡ್ತಾವ ನೀನು? ಪಾರ್ಟಿ ಪ್ಲಸ್ ನಾನು ಅವನಿಗೆ ಪಾರ್ಟಿ ಕೊಡಿಸ್ಬೇಕಂತೆ. ನೋಡಿದ್ರೆ ನಮ್ಮ ಅಡಿಲ್ಲ ಹೆಂಗ್ ನೋಡಿದ್ರು ಅಮ್ಮ 40+ ಅಂತೆ, ಅವನಿಗೆ ಪಾರ್ಟಿ ಕೊಡಿಸ್ಬೇಕು ಅಂತೆ. ಏನು ಲೇಲಾಗಮ್ಮ ಕುಶಾನಿ ಇಲ್ಲಿ ಆಚೆ, ಅಲ್ಲೇ ಅವಳ ಆಚೆ ಕಡೆ. ಅಯ್ಯೋ ನೋಡಿ ಇಲ್ಲೇ ಆಟ ಆಡ್ತಾವಳೆ ಕುಶಾನಿ. ಅವಳ ಹೆಸರೇನು?
ಏ ನಿನ್ನ ಹೆಸ್ರಲ್ಲ ಕಣೆ, ಇವಳ ಹೆಸ್ರೇನು ಗೊತ್ತಿಲ್ವಾ? ಏನು ಅಕ್ಕನಾ? ನಿನ್ ಫ್ರೆಂಡ್ ಅಕ್ಕ? ಹೆಂಗ್ ಫ್ರೆಂಡ್ ನಿಂಗೆ? ಫ್ರೆಂಡ್ ಅಕ್ಕ ನಿಂಗೆ? ಸರಿ ಆಯ್ತು, ಅವ್ಳ ಫ್ರೆಂಡ್ ಅಂತ ಗಾಯ್ಸ್, ಅವ್ಳು ಬೆಸ್ಟ್ ಫ್ರೆಂಡ್ ಅಂತ. ಮೈಕ್ ಇಲ್ಲೇ ಇದೆ, ನೀವು ಹಾಕೋತೀನಿ, ವಾಯ್ಸ್ ಕರೆಕ್ಟಾಗಿ ಕೇಳುತ್ತೆ ಇವಾಗಿಂದ, ಓಕೆನಾ ಗಾಯ್ಸ್? ಅಫಿಷಿಯಲ್ ಅಪ್ಡೇಟು, ನಮ್ಮ ಅಕ್ಕನ ಸೀಮಂತ ಮಾಡ್ತಾ ಇದ್ದೀವಿ. ಅದು ಯಾವತ್ತು ಗೊತ್ತಾ? 25th, ಅಂದರೆ ಆ ವ್ಲಾಗು 26, 27 ಬರುತ್ತೆ. ಸಂಜೆ ಹತ್ರ ಏನು ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಕಣೆ, ಅಕ್ಕನಿಗಾಗದು ಬಾಯೇ, ಅಕ್ಕನಿಗಾಗದು ಬಾಯೇ ಅಂತ. ಹಾಂ, ಎಲ್ಲರೂ ಹೇಳ್ತಾರೆ ಬಾಯೇ ಅಂತ. ನೋಡುವ, 1,000 ಜನ ಕಮೆಂಟ್ ಮಾಡಿದ್ದಾರೆ ಅಲ್ವಾ? ಎಲ್ಲರೂ ಹೇಳ್ದಂಗೆ ಆಗಲಿ. ಸೊ ಲೆಟ್ಸ್ ಸಿ ಗೈಸ್, ಏನಾಗುತ್ತೆ ಹಂಗೆ ಆಗಲಿ. ನನಗೇನಕ್ಕೆ ಮಗು? ಅವಾಗ ಹೇಳ್ದಲ್ಲ ಬಾಯ್ ಅಂತ, ನನಗೆ ಬಾಯ್ ಆಗೋದಂತ ನನಗೆ ಗೊತ್ತಿದೆ, ಅದೇ ಆಗೋದು. ಸೊ ಇನ್ನು ನಮ್ಮ ಭಾವಂಗೆ ವೆಯ್ಟ್ ಮಾಡ್ತೇವೆ ಗೈಸ್. ನಮ್ಮ ಭಾವ ಇನ್ನೂ ಬಂದಿಲ್ಲ, ಅವ್ರು ಬರೋದು 8 o'clock ಆಗುತ್ತೆ, 8:30 ಆಗುತ್ತೆ. 1 hour ಟೈಮ್ ಪಾಸ್ ಮಾಡಬೇಕು. ನಮ್ಮ ಅಮ್ಮ ಒಂದು ಸಾಂಗ್ ಆಡಬೇಕು ಇವಾಗ, ಟೈಮ್ ಪಾಸ್ ಆಡೋದಕ್ಕೆ ಗೈಸ್. ಖುಷಿ ನೋಡಿ ಯಾವ ಥರ ಸಾಂಗ್ ಆಡೋದು ಕೇಳಿಸ್ತೀನಿ ನಿಮಗೆ. ನಗುತ್ತಾ ನಗುತ್ತಾ 100 ವರ್ಷ ಹೇಳು. ಬಾಳು ನೀನು ಇಲ್ಲ ಅಂತ ಮಾಡೋ, ಬಾಳು ನೀನು ಇಲ್ಲ ಅಂತ ಹೇಳೋ ಗೈಸ್. ಚೆನ್ನಾಗಿ ಆಡೋದು ಖುಷಿ ಸಾಂಗು, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಾ, ಸಾಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ಯಾ ಗೈಸ್. ಈ ನನ್ನ ಮಗ ಆರಾಮಾಗಿ ಅವ್ನು ಫ್ಯಾನ್ ಹಾಕೊಂಡು ಕೂತ್ಕೊಂಡು ನೋಡಿ ಗೈಸ್. ಫ್ಯಾನ್ ನಮ್ಗೆ ಬಿಡೋ ಅಂತಂದರೆ ಫ್ಯಾನ್ ಹಾಕೊಂಡು ಅವ್ನು ಅಂಡ್ಗ ಬಿಡ್ಕೊಂಡು ಅವ್ನು ಫ್ಯಾನ್ನ ನಮಗೆ ಬಿಡೋ ಫ್ಯಾನ್ ಅಂದರೆ ನೀನು ಹಾಕೊಂಡಿದ್ಯಲ್ಲೋ. ತಿರ್ಸೈತೆ ನಮ್ಮ ಕಡೆ ಒಂಚೂರು ನಮಗೆ ಏನೋ ನನಗಿಲ್ಲ ಅಂತ ನೋಡಿ ಗೈಸ್. ಇವಾಗ ಗಾಳಿ ಬರ್ತೈತೆ ನನಗೆ. ಯಾಕೆ ನೋಡ್ತೀಯ ನನ್ನ ಹತ್ರ ನೀನು? ತಿರ್ಗಾ ಆ ಕಡೆ ತಿರ್ಕೊಳ್ಳೋ ಆ ಕಡೆ. ನನ್ನ ಜಾಸ್ತಿ ನೋಡ್ಬೇಡ, ದೃಷ್ಟಿ ಆಗುತ್ತೆ ನನಗೆ. ನೋಡ್ಬೇಡ ಅಷ್ಟೇ, ನೋಡ್ಬೇಡ, ತಿರ್ಕೋ ಆ ಕಡೆ. ಯಾಕೆ ನೋಡಿದೆ ನನ್ನ ನೀನು? ನೋಡಿ ಗೈಸ್, ಮಾವಿನ ಹಣ್ಣ ಕೆಳಗೆ ಕುಶನಿ ಕೆಳಗೆ ಬೀಳ್ಸ್ಬಿಟ್ಲು. ಒಂದು ಚೂರು ನಿಂಗೆ ಇದಿಲ್ಲ ಏನಪ್ಪ, ನೀಟ್ನೆಸ್ ಇಲ್ಲ ನೀವು ಅಮ್ಮನ ಥರ. ಇವಳಿಗೂ ನೀಟ್ನೆಸ್ ಇಲ್ಲ ಗೈಸ್. ಇವಳು ಬುದ್ಧಿನೇ ಇವ್ನು ಕಳಿಸ್ಬಿಟ್ಟು ಇವಳಿಗೂ. ಇನ್ನು ಈ ಬೇರೆ ಮಗುಗೆ ನನ್ನ ಬುದ್ಧಿ ಕಳಿಸು, ಒಳ್ಳೆ ಬುದ್ಧಿ. ನಿನ್ನ ಬುದ್ಧಿ ಕಳಿಸ್ಬೇಡ. ಹಾಯ್ ಬ್ರೋ, ನಿಮಗೆ ವೆಯ್ಟಿಂಗ್ 1 hour ತುಂಬ ಟ್ರಾಫಿಕ್ ಬರೋಲ್ಲ. ಬನ್ನಿ ಬ್ರೋ, ಗೊತ್ತು ನಮ್ಗೆ ಗೊತ್ತು ಬ್ರೋ ಕಷ್ಟ, ಬೆಂಗಳೂರು ಟ್ರಾಫಿಕ್ ಕಷ್ಟ ನನಗೆ ಗೊತ್ತು. ಹೌದು, ಮನೆಯವರು ಹೆಂಗೆ ಗೊತ್ತು? ಏನೂ ಗೊತ್ತಿಲ್ಲ, ಮನೆಯವರು ಬರೀ ಮನೇಲಿ ಇರ್ತಾರೆ ಅಷ್ಟೇ. ನಾನು ನಿಂಗೆ ಹೇಳಿಲ್ಲ ಕಣೆ ಗೈಸ್. ಇವಾಗ ಹ್ಯಾಪಿ ಬರ್ಡೇ ಗರ್ಲ್ಗೆ ಕೇಕ್ ಕಟ್ ಮಾಡ್ಸೋಣ ಬನ್ನಿ ಮೇಡಮ್, ಕೇಕ್ ಕಟ್ ಮಾಡಿ. HBD ಅದು ಡಬ್ಬಾ ಥರ ಬರ್ದವನೆ. ಮದರ್ಸ್ ಡೇ ಮದರೇ ಕಾಣಿಸ್ತಿಲ್ಲ ಅಲ್ಲಿ. ಇಂಡಿಯಾ ಮಾತ್ರ ಕಾಣಿಸ್ತಿರ, ಮದರೇ ಕಾಣಿಸ್ತಿಲ್ಲ ಕರೆಕ್ಟಾಗಿ. 2 ಔಟು ಏನೋ ಆಗ್ಬಿಡೈತೆ. ನಿಮಿಷ ಇಲ್ಲ, ಇದನ್ನ ಅಣಿಸ್ಬಾರ್ದು ಆ್ಯಕ್ಚುಲಿ. ಇದೇನು ಗೊತ್ತಾ ಗೈಸ್, ಅಣಿಸ್ಬಾರ್ದು. ಅಕಸ್ಮಾತ್ ಇದೇನೋ ಅಣಿಸಿದ್ರೆ ಇದ್ರಲ್ಲಿ ಬರೋ ಸ್ಪಾರ್ಕಲ್ಸ್ ಎಲ್ಲ ಕೇಕ್ ಮೇಲೆ ಬೀಳುತ್ತೆ, ಕೆಮಿಕಲ್ಸ್ ಎಲ್ಲ. ಅದಕ್ಕೆ ಇದನ್ನು ಯೂಸ್ ಮಾಡಬೇಡಿ ಜಾಸ್ತಿ, ಆಮೇಲೆ ಬಸ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಅದು ಕೊಟ್ಟರು ನಂಗೆ ಗೊತ್ತಿಲ್ದಿರೋದು, ನಾಳೆ ಅದನ್ನ ಇಟ್ಬಿಡೋ ಅಲ್ಲಿ. ಸೊ ಅದನ್ನು ಅವಾಯ್ಡ್ ಮಾಡಿ ಗೈಸ್. ಸಾಕು, ಹಿಂಗೆ ಕಟ್ ಮಾಡಿ, ಕ್ಯಾಂಡ್ಲ್ ಇಡಿ ಸಾಕು ಒಂದು. ರೆಡಿ? ಹ್ಯಾಪಿ ಬರ್ಡೇ ಟು ಯು. ಕುಶಾನಿನಾ ಅವಳು ಕಣೆ ಬರ್ಡೇ, ಅಮ್ಮಂದು ಟು ಯು. ಸಾಂಗ್ ಆಡಮ್ಮ ನೀನು. ಅವಳು ಮೂಡಿದ್ರೆ ಮಾತ್ರ ಸಾಂಗ್ ಆಡ್ತಾಳೆ, ಅವಳು ಮೂಡಿದ್ರೆ ಅಂದರೆ ಅಷ್ಟೇ. ಆಯ್ತಲ್ಲ, ಕೇಕ್ ಕಟ್ ಮಾಡಿ ಅಷ್ಟೇ, ಓಡ್ದಲ್ಲ ಆಚೆ, ಅಷ್ಟೇ ಮುಗೀತವಳ ಕತೆ ಇವಾಗ. ಹ್ಯಾಪಿ ಬರ್ಡೇ ಮದರ್ ಇಂಡಿಯಾ. ಥ್ಯಾಂಕ್ ಯು, ವೆಲ್ಕಮ್. ವಿಶ್ವಾಸ ನಿಂಗೆ ಇವಾಗ ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು ಕಣ. ಹೇಳು. 43 ವರ್ಷ ಅಷ್ಟೇನಾ? ಆಯ್ತು, ಅಮ್ಮಂಗಿನ್ನೂ 43 years ಅಂದೆ. ಸರಿ, ನೋಡೋಕೆ ನೀನೇ ಒಂಥರ ವಯಸ್ಸಾದ ಥರ ಕಾಣಿಸ್ತೆ ಕಣೆ ನಮ್ಮ ಅಮ್ಮಂಗಿಂತ. ಬನ್ನಿ ಬ್ರೋ, ನೀವೇ ತಿನ್ಸಿ. ಅವರು ನೆಕ್ಸ್ಟ್ ಮಗು ಆಗೋವರೆಗೂ ಡಯಟ್ ಇಲ್ಲ ಬಾಬಾ. ಬ್ರೋ ನೀವು ನೆಕ್ಸ್ಟ್ ತಿನ್ನಿ ಬ್ರೋ, ಪರವಾಗಿಲ್ಲ. ಬನ್ನಿ, ಡಯಟ್ ಮಾಡ್ತೀರಾ ನೀವು? ತಿನ್ನಿ, ಪರವಾಗಿಲ್ಲ. ನಿಮ್ಗೆ ಶುಗರಾ? ಅಯ್ಯೋ, ನಿಂಗೆ ಬೇಕು ಅಂದರೆ ತಿನ್ಬಿಡು, ಬಾಯಿಲಿ. ಕುಶಾನಿ ತಗೋ, ನಿಂಗೆ ಬೇಕು ತಗೋ, ಹೋಗೋಲಿ ತಗೋ.
ಓ ಅಲ್ಲಿ ನೋಡಿ, ನಾವು ಇಲ್ಲೇ ಇದ್ದಿದ್ದು ನಮ್ಗೆ ತಿನ್ಸಿಲ್ಲ, ಅವ್ರು ತಿನ್ಸ್ತವ್ರೆ ನೋಡ್ರ ಪ್ರೀತಿ ನೋಡಿದ್ರ ತಿನ್ಸ್ಲಿಕ್ಕೆ. ಏ ಅವ್ಗೂ ಶುಗರ್ ಕಣಮ್ಮ, ತಿನ್ಸ್ಬೇಡ. ಅವನು ನನಗೆ ಚಿಕ್ಕ ಪೀಸ್ ತಗೊಂಡ, ಹಾಂ ದೊಡ್ಡ ಪೀಸ್ ಕಟ್ ಮಾಡಿದ್ಕೆ ಕೋಣ. ಹಾಂ ನೀ ಹೆಂಗೆ ಗಿಫ್ಟ್ ಕೊಟ್ಟಿದ್ಯಾ? ಮುಂದೆ ತಿಂಗಳು ಕೊಡ್ತೀನಿ ದೊಡ್ಡ ಗಿಫ್ಟ್ ಮಗುನ. ನೋಡಿ ಗೈಸ್, ಅವಳು ಗಿಫ್ಟ್ ಕೊಡೋಣ, ಮಗು ಗಿಫ್ಟ್ ಕೊಡ್ತಾನಂತೆ ಅವಳು. ನಾನೊಂದು ಗಿಫ್ಟ್ ತೊಗೊಂಬನಿ, ಅಮ್ಮ ಫಸ್ಟ್ ಕೇಳೋಣ ಈಗ ಇದ್ರ ಏನಿದೆ ಅಂತ. ಗೈಸ್ ಈಗ ನಮ್ಮ ಮದರ್ ಇಂಡಿಯಾಗೆ ಒಳ್ಳೆ ಗಿಫ್ಟ್ ಕೊಡೋಣ. ಅಮ್ಮ ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಕಣಮ್ಮ, ನಿಂಗೆ ಫುಲ್ ಖುಷಿ ಪಡ್ತೀವಿ ಗಿಫ್ಟ್ ಕೊಟ್ರಿ ನಿಂಗೆ ಇವಾಗ. ಅದು ಹಾಂ ನೋಡ್ತೀಯಾ? ಹಾಂ ನನಗೆ ದೇವರು ಆಲ್ರೆಡಿ ಇದು ಒರಿಜಿನಲ್ ಗಿಫ್ಟ್. ನಿಂಗೆ ಫಸ್ಟ್ ಗೆಸ್ ಮಾಡಿ ಏನಂತ ಇದು. ನೀನ್ ಗಿಫ್ಟ್ ತಂದಿದ್ಯಾ ಅಂದ್ರೆ ಆಶ್ಚರ್ಯ ಆಗ್ತಿದೆ ಪುಟ್ಟ. ನೋಡ್ರಿ ಗೈಸ್, ನನ್ನ ಗಿಫ್ಟಲ್ಲಿ ಡಬ್ಬ ನನ್ನ ಮಗ ಅಂತ ಗೊತ್ತು ನಮ್ಮ ಅಮ್ಮನಿಗೂ. ನೀನೇ ಹೇಳ್ತೀಯಲ್ವ, ನನ್ಗೆ ಅದು ಗೊತ್ತಾಗಲ್ಲ, ಏನು ಅಂತ ಗೊತ್ತಾಗಲ್ಲ, ಕೊಡಿಸ್ಬೇಕು ಅಂತ. ಏನು ತಿನ್ನದ್ ಬಲೇನಾ? ಕುಶಾನಿ, ಇದು ಒಳಗಡೆ ಏನಿದೆ? ಏನಿದೆ ಒಳಗಡೆ? ಬಳೆ ಅಂತ ಗೈಸ್, ಅವಳೇನ ಬಳೆ ಅಂತ ಹೇಳ್ತಾವಳೆ. ಆಯ್ತು ಹೇಳಮ್ಮ, ನಂಗೆ ಕೊಟ್ಟಿದ್ದು ನಾವು ಅಮ್ಮನಿಗೆ, ನಿಂಗಲ್ಲ ಕೊಡಿಲ್ಲ. ಅದು ಕೊಡೋದು ನಂದದು, ನಮ್ಮ ಅಮ್ಮಂಗೆ ಹಂಗೆ ಕೊಟ್ಟಿದ್ದು. ಹಿಡ್ಕೊ ಆಯ್ತು ನೀನೆ. ಲವ್ ಯು ಅಂದ್ರೆ ಥ್ಯಾಂಕ್ ಯು ಅಂತಲ್ಲ ಗೈಸ್ ಅವಳು. ಸರಿ ಗೈಸ್, ಇವಾಗ ನಮ್ಮ ಅಮ್ಮ ಇದನ್ನ ಅನ್ಬಾಕ್ಸ್ ಮಾಡ್ತಾರೆ ಅಂತ. ಆಶ್ಚರ್ಯ ಆಗ್ತಿದೆ, ಏನಿರ್ಬೋದು ಅಂತ. ಫೋನು. ಏನಮ್ಮ ಅದು? ಫೋನು. ಹಲೋ ಅಂತೆ. ನೋಡಿ ಗೈಸ್, ನಮ್ಮ ಅಮ್ಮನ ಫೋನ್ ಇದು. ಪುಡಿ ಮಾಡ್ಕೊಂಬಿಡೋ ಗೈಸ್ ಫೋನ್. ಈ ಫೋನ್ ಕೊಡ್ಸಿ ನಾನೇನೆ ಓಡ್ ಪುಡಿ ಮಾಡ್ಕೊಂಡ್ಬಿಟ್ಟವ್ರೆ. ಇದು ಮೇಲ್ಗಡೆ ಮಾತ್ರ ಹೋಗೈತೆ, ಚೆನ್ನಾಗೈತೆ. ಒಳಗಡೆ ಚೆನ್ನಾಗಿದ್ಯಾ? ಚೆನ್ನಾಗೈತೆ. ಯಾಕೆ ತಗೊಂಡ್ಬಂದೆ ವೇಸ್ಟ್ ಆಗಿ ಪುಟ? ಫುಲ್ ಹ್ಯಾಂಗ್ ಆಗುತ್ತೆ ಫೋನ್ ನಿನಗೆ. ಅದೇನೋ ನಿಜಾನೇ. ನೀನು ಆಮೇಲೆ ಫೋಟೋ ಶೂಟ್ ಮಾಡ್ತೀರಾ, ಖುಷಿ ಆಗುತ್ತೆ. ನನಗೆ ಒಳ್ಳೆ ಫೋನ್ ಇರಲಿ ನಿನಗೆ ಅಂತ. ನಂದು ಖುಷಿ, ನೀ ಫೋಟೋ ಶೂಟ್ ಮಾಡ್ತೀನಿ ಅಂತನಾ? ಇವಳು ಡ್ರೆಸ್ ನೋಡ್ಬಿಟ್ಟು ವಾವ್ ಚೇಂಜ್ ನೋಡಿ ಗೈಸ್. ಓಪನ್ ಮಾಡು. ಆ ಫೋನ್ ಸೂಪರ್ ಫೋನ್ ಕಣಮ್ಮ ಇದು ನಿನಗೆ. ಹೆಂಗಿದೆ? ಥ್ಯಾಂಕ್ ಯು. ಆನ್ ಮಾಡು. ಎಡ್ಜ್ ಫೋನ್ ಅದು ನಿನಗೆ. ನೋಡಿ ಈ ಕಲರ್ ಕುಶನ್ ಹಾಕಿರೋ ಬಟ್ಟೆ ಕಲರ್ ಮ್ಯಾಚಿಂಗ್ ಆಗ್ತಿದೆ ಇವತ್ತು. ಹೌದು. ಇದೇ ಫೋನ್. ಹಾಂ ಇದರಲ್ಲಿ ಯಾವ್ದಾರ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಬರೀ ವಾಟ್ಸ್ಆಪ್ ಅಷ್ಟೇ ಇನ್ಸ್ಟಾಲ್ ಮಾಡ್ಕೋ. ಯಾಕೆ? ಬೇರೆ ಏನೇನೋ ಇನ್ಸ್ಟಾಲ್ ಮಾಡ್ಕೊಬಿಡ್ತಾರೆ. ನನ್ನ ಫೋನಲ್ಲಿ ಏನವೆ ನೋಡು, ಏನಿಲ್ಲ. ಏನಿಲ್ಲ, ಏನು ಇನ್ಸ್ಟಾಲ್ ಮಾಡಿಲ್ಲ. ಇದು ಬ್ರೈಟ್ನೆಸ್ ಕೊಡಿ, ಚೆನ್ನಾಗಿ ಕಾಣುತ್ತೆ. ಪುಟ್ಟನ್ ಫೋನ್ ಎಡ್ಜ್ ಫೋನ್. ಹ್ಞೂ ಎಡ್ಜು. ಆಮೇಲೆ ಏನು ಗೊತ್ತಿದ್ದು ಸ್ಪೆಷಾಲಿಟಿ ಇದರಲ್ಲಿ ನೋಡೋರು ಒಂದು ಕವರ್ ಕೊಟ್ಟಿದ್ದಾರೆ. ತಗೋ ಗೈಸ್, ಇದು ಎಡ್ಜ್ ಫೋನು. ಅಕಸ್ಮಾತ್ ಇದೇನೋ ಬಿದ್ದು ಹೊಡೆದೋದ್ರೆ ಅದನ್ನ ನಮಗೆ ರಿಪ್ಲೇಸ್ ಮಾಡಿಕೊಡ್ತಾರೆ. ಆದರೆ ಅದು ಬಿದ್ದು ಹೊಡೆದೋಗೋ ಚಾನ್ಸ್ ಇಲ್ಲ. ಯಾಕೆ ಗೊತ್ತಾ? ನೋಡಿ ಇದೊಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಸೊ ಈ ಬ್ಯಾಕ್ ಕೇಸ್ ಹಾಕಿದ್ರೆ ಅದು ಆರಾಮಾಗಿದೆ ಗೈಸ್, ಒಂಚೂರು ಹೊಡೆದೋಗಲ್ಲ ಅದು. ಹಾಕೋ ಬ್ಯಾಕ್ ಕೇಸ್ ಹಾಕಿದ್ರೆ. ಈ ಫೋನ್ನ ನೋಡಿ ಹಿಂಗೆ ಆನ್ ಮಾಡಿ ಹಿಂಗೆ ಕೆಳಗಡೆ ಇಟ್ಟರು ನೋಡಿ ಎಷ್ಟು ಗ್ಯಾಪ್ ಇದೆ ಫೋನ್ಗೆ, ಡಿಸ್ಪ್ಲೇಗೆ ಮತ್ತು ಫೋನ್ಗೆ. ನೋಡಿ ಎಷ್ಟು ಗ್ಯಾಪ್ ಇದೆ. ಹಿಂಗೆ ಬಿದ್ದರೂ ಹೊಡೆದೋಗಲ್ಲ ಫೋನು. ಹಂಗಂತ ಬೀಳ್ ಹೊಡೆದಾಕ್ಬಿಡು ಫೋನ್ನ. ಓಕೆನಾ? ಅಲ್ಲ ಪುಟ್ಟ, ನೀನ್ ಯಾಕೆ ಫೋನ್ ತರಕ್ ಹೋದೆ? ವೇಸ್ಟ್ ಆಗಿ. ನಿನಗೆ ಗಿಫ್ಟ್ ಕಣಮ್ಮ, ನಿನಗೋಸ್ಕರ ಗಿಫ್ಟ್. ಖುಷಿನೇ. ಅಲ್ಲ ಖುಷಿನೇ. ಫೋನ್ ಇನ್ನೂ ಸ್ವಲ್ಪ ದಿವಸ ಯೂಸ್ ಮಾಡ್ಬೋದಿತ್ತಲ್ಲ, ಅದನ್ನೇನೆ. ಆಯ್ತು, ಈ ಫೋನ್ ಯೂಸ್ ಮಾಡ್ತಿರೋ, ಆ ಫೋನ್ ಎತ್ತಿಕ್ಕಿರೋ, ಆ ಫೋನ್ ಡಮ್ಮೆ ಆ ಫೋನ್ ಯೂಸ್ ಮಾಡಷ್ಟೇ. ಕೊಡ್ಸಿದ ಗಿಫ್ಟ್ ನಮ್ಮ ಅಮ್ಮ ವೇಸ್ಟ್ ಅಂದ್ಬಿಟ್ಟು. ವೇಸ್ಟ್ ಅಲ್ಲ, ಇದಕ್ಕೆ ಏನೋ ಗಿಫ್ಟ್ ಕೊಡ್ತಾರೆ ಯಾರಿಗೂ. ಈಗಿರೋ ಪರಿಸ್ಥಿತಿಲಿ ಬೇಕಾಗಿತ್ತಲ್ವಾ ಅಂತ ಅಷ್ಟೇ. ಪರವಾಗಿಲ್ಲ ನೋಡಿ, ಹೋಗೋ ಬರತಕ್ಕೆ ತಗೊಂಡೋಗ್ಬೇಕಂತೆ. ಇದು ಒಂದು ಕೆಲಸ ಮಾಡು, ಈ ಫೋನ್ ಕುಶನಿಗೆ ಕೊಟ್ಬಿಡು, ಆ ಫೋನ್ ನೀನು ಇಟ್ಕೊಂಬಿಡಮ್ಮ. ಎಂಜಾಯ್ ಮಾಡು ಕುಶನ್. ಈಗ ನಿಮ್ಮ ಫೋನ್ ಗಿಫ್ಟ್ ಇದ್ದಾಗ ನೀನು ಎಂಜಾಯ್. ಸೆಲ್ಫಿ ತೆಗಿ, ಸೆಲ್ಫಿ ಅದರಲ್ಲಿ. ಆಯ್ತು, ಆ ಫೋನಲ್ಲಿ ಫಸ್ಟ್ ಸೆಲ್ಫಿ ನಂದು ಮತ್ತು ನಾವು ಮುಂದೆ ಇರಬೇಕು. ಫೋಟೋನು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ. ಕ್ಲಾರಿಟಿ ಚೆನ್ನಾಗಿದೆ. ಕ್ಲಾರಿಟಿ ಸೂಪರ್ ಕ್ಲಾರಿಟಿ ಇದೆ. ಐಫೋನ್ ಕ್ಲಾರಿಟಿ ಇದೆ ಇದರಲ್ಲಿ. ಚೆನ್ನಾಗಿದೆ. ಓಕೆ, ಇವಾಗ ಫುಲ್ ಉಜ್ಜಾರ ಕ್ವಶನ್ ಫೋಟೋ ಶೂಟ್ ಮಾಡ್ಕೊಂಡು 128 GB ಐತೆ. ಅದು ನೀವು ಫುಲ್ ಖಾಲಿ ಮಾಡಿ ಹಾಕ್ಬಿಡ್ಬೇಕು 128 GB. ಗೈಸ್, ಇವ್ರಿಗೆ ಬನ್ನಿ ಅಂತಂದರೆ ನಮ್ಮ ಬರೋಣ, ಮನೆ ಕಾವಲು ಕಾಯಬೇಕು ಅಂತ ಇಲ್ಲೇ ಅವರೇ. ಬರ್ರಿ ಹೋಗೋಣ, ಪರವಾಗಿಲ್ಲ. ಯಾವತ್ತೂ ಬರಲ್ಲ ನೀವು ನಮ್ಮ ಜೊತೆ ಊಟಕ್ಕೆ ಆಚೆ ಕಡೆ. ಹಿಂಗೆ ಅಂತಾರೆ, ಏನು ಮಾಡೋದು ಇವಾಗ? ಇಷ್ಟು ಜನ ಕಾರಣಕ್ಕೆ ಇವಾಗ ಅವರೆಲ್ಲ ಕಾರಲ್ಲಿ ಬರ್ತಾರೆ ಇವರೆಲ್ಲರೂ. ಸೊ ನಾನು ಮತ್ತು ನಮ್ಮ ಬಾವ 2 ವೀಲರ್ ಬರ್ತೀವಿ ಇವಾಗ. ಸೊ ವಿಲ್ ಗೋ ಇನ್ 2 ವೀಲರ್ ಗೈಸ್.
ಅವರು ಕಾರಲ್ಲಿ ಬರಲಿ. ಈಗ ಜಸ್ಟ್ ನಾನು ಮತ್ತು ನಮ್ಮ ಭಾವ ಗಾಡೀಲಿ ಬಂದ್ರಿ, ಎಲ್ಲ ಕಾರಲ್ಲಿ ಬಂದಿದ್ದಾರೆ. ಸೊ ಬನ್ನಿ ಇವಾಗ ಇಲ್ಲೇ ಹೋಟ್ಲು ಗೈಸ್ ಮೇಗಡೆ ನೀವು ಔಟು ಒಳ್ಳೆ ಡಿನ್ನರ್ ಮಾಡೋಣ, ಫ್ಯಾಮಿಲಿ ಟೈಮ್ ನೋಡ್ಕೊಂಬರೋಣ ಬನ್ನಿ ಗೈಸ್. ಫಸ್ಟ್ ಎಲ್ಲ ಬರ್ತೀವಿ, ಅದಾದ್ಮೇಲೆ ಇವ್ಳು ನೀನು ಹಾಕಿಲ್ಲಿದ್ದೆ, ನೀನು ಹೋಗು. ಅಯ್ಯ ಹೊಟ್ಟೆಲು ಬಾಯ್ ಇದೆ ಕಣೆ, ಇರೋ ನಿಮ್ಮ ಹತ್ರ ಬಾಯ್ ಬಿಟ್ಟು ನೀನು ನಮ್ಮ ಹತ್ರ ಗರ್ಲ್ಸ್ ಹೋಗ್ತೀನಿ, ಓಕೆನಾ? ಬಾಯ್ ಗಾಯ್ಸ್, ಬಾಯ್ ಗರ್ಲ್ಸ್. ಒಂದು ಚಾಲೆಂಜ್ ಮಾಡ್ಬೇಕು ಗೈಸ್, ಚಾಲೆಂಜ್ ವಿಡಿಯೋ ಮಾಡ್ಬೇಕು, ಗರ್ಲ್ಸ್ ಸ್ವಲ್ಪ ಬಾಯ್ಸ್ ಅಂತ ನೋಡೋಣ. ನಿಮ್ಮ ಚಯಾಮ್ ನೀನು ಹುಡುಗಿ, ನೀನು ಬೇಬಿ ಅಂತ ಏಯ್ ಉತ್ಪಡ ಸುಮ್ಮನೆ ಇರುತ್ತೆ ಅಂತ. ಚೆನ್ನಾಗಿಲ್ಲ ಅನ್ಕೋ ಪಕ್ 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 ಅಂತ ಕೊಡ್ತೀನಿ ನಿಮಗೆ. ರೆಡಿ? ಆ್ಯಕ್ಚುಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಎಲ್ಲರೂ ಆ್ಯಂಬಿಯನ್ಸ್ ಚೆನ್ನಾಗಿದೆ. ವಾವ್, ಗುಡ್ ಆ್ಯಂಬಿಯನ್ಸ್ ಐತ್ರಾ, ಒಳ್ಳೆ ಆ್ಯಂಬಿಯನ್ಸ್ ಇದೆ. ಮದರ್ ಇಂಡಿಯಾ ನಡೀರಿ, ನೋಡಿದ್ರಾ ನಿಮ್ಮ ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದೀನಿ. ಒಳ್ಳೆ ಚೆನ್ನಾಗಿದೆ ಫಸ್ಟ್ ಇದು ಹ್ಯಾಂಡ್ ವಾಶ್ ಚೆನ್ನಾಗಿದೆಲ್ಲಮ್ಮ, ನೈಸ್ ಇಂಟೀರಿಯರ್. ಇಬ್ರು ಕೊಟ್ಬಿಡ್ಲಿ. ಓ ಯಾರು ಕೊಡ್ತಾರೋ ಕೊಡಲಿ ಅಷ್ಟೇ, ಸಿಂಪಲ್. ಇದು ಎಂಟ್ರಿ. ವಾವ್, ನೈಸ್ ಆ್ಯಂಬಿಯನ್ಸ್ ವೈಸ್ ಅಲ್ವಾ, ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ಈಗ ಫುಡ್ ನೋಡೋಣ ಹೆಂಗಿದೆ ಅಂತ. ಕುಸನಿ ಏನು ಬೇಕಮ್ಮ ನಿಮಗೆ ಮೇಡಮ್? ನಿಮ್ಗೆ ಏನು ಬೇಕು ಮೇಡಮ್? ಏನು ಬೇಕು ಮೇಡಮ್ ನಿಮಗೆ? ಏನು ಬೇಕು? ಗೋಬಿ ಬೇಕಾ? ಏಯ್ ಅವಳು ಗೋಬಿ ಬೇಕಾ ಕಣೆ, ಗೋಬಿ ಗೈಸ್. ಪ್ರತಿದಿನ ಉತ್ತರ ಭಾರತೀಯ ಶೈಲಿಯ ಆನಂದ್ ಅಂದರೆ ಆನಂದ ಇಲ್ಲೇನ ನೋಡಿ, ಇವೆಲ್ಲ ಇದೆ. ಮೈಸೂರು ಪಾಕ್ ಐಸ್ ಕ್ರೀಮ್ ನೋಡಿ ಗೈಸ್, ಮೆಣಸಿನ್ಕಾಯಿ ಐಸ್ ಕ್ರೀಮ್, ಅದೇ ಮೆಣಸಿನ್ಕಾಯಿ ಐಸ್ ಕ್ರೀಮ್ ಇದೆ ಅಂತಂದರೆ ಸ್ಪೆಷಲ್ ಇದೆ. ಕಾಫಿ ಐಸ್ ಕ್ರೀಮ್ ಕೂಡ ಇದೆ. ಸೊ ಎಲ್ಲ ಒಂದ್ಸರಿ ಟ್ರೈ ಮಾಡೋಣ. ಫಸ್ಟ್ ಫುಡ್ ಟ್ರೈ ಮಾಡೋಣ ರೀ. ಫಸ್ಟು ನಾವೇನು ಆರ್ಡರ್ ಮಾಡ್ತೀವಿ ಅಂದರೆ ಮಸಾಲ ಪಾಪಡು. ಸೊ ಅದಿಲ್ಲ ಅಂತಂದರೆ ನಮಗೆ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ಫುಡ್ನ, ಅದಕ್ಕೆ ಫಸ್ಟ್ ಇದನ್ನ ಆರ್ಡರ್ ಮಾಡಿ ಮಸಾಲ ಪಾಪಡ್ನ. ನಮ್ಮ ಬಾವ ಕ್ವಶನ್ ಕೇಳ್ತವ್ರೆ, 43 ಇಯರ್ಸ್ ಆಯ್ತಲ್ಲ, ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಯಾವುದು? ಮರೆಯೋಕ್ಕೆ ಆಗಲ್ಲ ಈ 43 ಇಯರ್ಸಲ್ಲಿ. ಕೊಡಿ ಮೈಕ್ ಕೊಡಿ ವಾಪಸ್ ಅವ್ರಿಗೆ. ಒಂದು ಖುಷಿಯಾಗಿದ್ದು, ಇನ್ನೊಂದು ಮೇ ಬಿ ಮನ್ಸಿಗೆ ನೋವು. ಖುಷಿಯಾಗಿದ್ದು ಅಂದರೆ ಚೈತ್ರ ಹುಟ್ಟಿದ್ದು ಫಸ್ಟು. ಫಸ್ಟ್ ಟೈಮ್ ಅಮ್ಮ ಖುಷಿಯಾಗಿದ್ದು ಚೈತ್ರ ಹುಟ್ಟಿದ್ದು. ಚೈತ್ರ ಯಾಕೆಂದರೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಬಿಟ್ರಲ್ಲ, ವಾಪಸ್ಸು ಈ ಥರ ಎಲ್ಲ ಹಾಕೊಳ್ಬಾರ್ದು. ಕೆಟ್ಟದ್ದು ಅಂದರೆ ಬೇಜಾರಾಗಿದ್ದು, ಕೆಟ್ಟದ್ದು ಎರಡೂ ಅಂದರೆ ಇವರಪ್ಪ ತೀರ್ಕೊಂಡಿದ್ದು. ಇರಬೇಕಿತ್ತು, ಈ ಸಮಯದಲ್ಲಿ ಇರಬೇಕಿತ್ತು, ಇದನ್ನೆಲ್ಲ ನೋಡಬೇಕಿತ್ತು. ಇದನ್ನೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ಮಗಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ನೋಡ್ಕೊಂಡು ಖುಷಿಯಾಗಿರ್ಬೇಕಿತ್ತು. ಈ ಒಂದು ಸುಖ ಸಂತೋಷದಿಂದ ನಾವಿದ್ದೀವಲ್ಲ, ಈ ಒಂದು ಸಂದರ್ಭದಲ್ಲಿ ಅವ್ರು ಇಲ್ವಲ್ಲ ಅನ್ನೋದು ಬೇಜಾರಾಗುತ್ತೆ. ಕಮಿಂಗ್ ಸೂನ್, ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ಕ್ವಶನ್ ನೀನು ಕೇಳೋ, ನಮಗೆ ಕ್ವಶನ್ ಕೇಳೋ. ಏಯ್ ಕೇಳಲ್ಲ. ಸೊ ಗೈಸ್ ಸೂಪು. ಸೊ ಗೈಸ್ ನೋಡೋಣ ಇರಿ, ನಾನು ಎಲ್ಲರೂ ಕ್ವಶನ್ ಕೇಳಲ್ಲ ಅಮ್ಮಂಗೆ, ಓಕೆನಾ? ಎಲ್ಲರೂ ಕ್ವಶನ್ ಕೇಳೋಣ ಅಮ್ಮಂಗೆ. ಒಂದು ನಾವು ಫಸ್ಟ್ ನಮ್ಮ ಭಾವ ಕೇಳಿದ್ದಾರೆ, ನೆಕ್ಸ್ಟ್ ನೋಡೋಣ. ಹಂಗೆ ತಿನ್ಕೊಂಡು ಕೇಳೋಣ ಕ್ವಶನ್ ಅಮ್ಮಂಗೆ. ಲೆಮನ್ ಸೂಪ್ ಆರ್ಡ್ರ್ ಮಾಡೋಣ, ಟೊಮೆಟೊ ಸೂಪ್ ಆರ್ಡ್ರ್ ಮಾಡೋಣ. ಯಾವಾಗಲೂ ಟೊಮೆಟೊ ತಿಂತೀಯಲ್ವಾ, ಟ್ರೈ ಮಾಡೋಣ. ನೈಸ್ ಒನ್ ಗೈಸ್, ಚೆನ್ನಾಗಿದೆ. ಇವಾಗ ಕುಸಾನಿ ನಿಮ್ಮ ಫೇವ್ರೇಟ್ ಬಂದಿದೆ. ಖುಷಿ ಏನಿದು? ಗೋಬಿ. ಎಸ್ ಕರೆಕ್ಟ್. ಅಮ್ಮ ಹೆಂಗಿದೆ ಅಮ್ಮ? ಸೂಪರಾ? ಸರಿ ಹೆಂಗಿದೆ ಫುಡ್ಡು? ಅಮ್ಮ ಹೆಂಗಿದೆ ಮಾವ? ಲೈಕ್ ಪರ ಚೈತ್ರ ಒಳ್ಳೆ ಕಡೆನೇ ಕರ್ಕೊಂಬನ್ನಿ ನಮ್ಮನ್ನು. ಏನೋ ಬೇರೆ ಅನ್ಕೊಂಡಿದ್ದೀನಿ, ಪರವಾಗಿಲ್ಲ. ಸೊ ಗೈಸ್ ಇವಾಗ ನಾನು ಅಮ್ಮ ಕ್ವಶನ್ ಕೇಳ್ತೀನಿ, ಓಕೆನಾ? ತಮ್ಮ ಮೈಕು ಇಲ್ಲ ಇಕ್ಕೋ. ಅಮ್ಮ ನಿನಗೆ ಒಂದು ಕಡೆ ಹೋಗ್ಬೇಕು, ಇವಾಗ ಒಂದು ಒಳ್ಳೆ ಕಡೆ ಜಾಗಕ್ಕೆ ಹೋಗ್ಬೇಕು ಅಂದರೆ ನಿಂಗೆ ಅನ್ಸಿರುತ್ತೆ, ಅದು ಯಾವ ಜಾಗ? ತುಂಬ ಇದೆ, ಮುಖ್ಯವಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನಿಸ್ತಿದೆ. ಗೈಸ್ ನಾವು ಅಮ್ಮ ಯಾವ್ದಾರ ಫಾರಿನ್ ಕಂಟ್ರಿ ಹೇಳ್ತಾರೆ ಅನ್ಕೊಂಡ್ರೆ, ಸ್ವಿಟ್ಜರ್ಲ್ಯಾಂಡ್ ಏನೋ ಅನ್ಕೊಂಡ್ವಿ ನಾವು. ನೋಡ್ರೆ ನಮ್ಮ ಅಮ್ಮ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ನೋಡಿ ಗೈಸ್. ನನಗೆ ಗೊತ್ತಿಲ್ಲದ ದೇಶಗಳ ಬಗ್ಗೆ ನಾನು ಮಾತಾಡಲ್ಲ, ನನಗೆ ಸುತ್ತಮುತ್ತ ಏನು ಗೊತ್ತೋ ಅದ್ರ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಅಲ್ಲ ಪರವಾಗಿಲ್ಲ, ನಿಂಗೆ ಗೊತ್ತಿಲ್ಲದ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಿಂಗೆ ಯಾಕೆ ಆ ಥರ ಅನಿಸ್ತು? ಅದು ಸುತ್ತ ನೀರಿರುತ್ತಲ್ಲ, ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಇರೋದು. ಯಾವ್ದು? ಮಾಲ್ಡೀವ್ಸು.
ನಮ್ಮ ಯಾಕೆ ಮಾಡಿದ್ಗೆ ಹೋಗ್ಬೇಕು? ಯಾಕೆ ಅಲ್ಲಿ ನಾವು ಹೋಗ್ಬಾರ್ದು ಅಂತ ಬೋರ್ಡ್ ಹಾಕವ್ರ? ಇಲ್ಲ ಹೋಗ್ಬೋದು ಕಣೆ, ಹೋಗ್ಬೋದು. ಏನಕ್ಕೆ ಹೋಗ್ಬಾರ್ದು ಅಮ್ಮ? ಏನು ಮಕ್ಕ ಹಂಗೆ ಮಾಡ್ತಿದ್ಯಾ? ಓಹೋ ನೀನು ಹೋಗಲ್ಲ ಅಂದ್ಬಿಟ್ಟು ನಮ್ಮಗೆ ಹೋಗಲ್ಲ ಅಂತ ಹೇಳ್ತಿದ್ಯಾ. ಕರ್ಕೊಂಡು ಹೋಗ್ತೀನಿ ಅಮ್ಮ ನಾನು ಮಾಲ್ಡೀವ್ಸ್ಗೆ. ನಂಗೆ ಹೆಸರು ಗೊತ್ತಿಲ್ಲ, ಅದಕ್ಕೆ ಹೇಳಿದೆ. ಮಾಲ್ಡೀವ್ಸ್ಗೆ ಹೋಗ್ಬೇಕಾ ನೀನು? ಲೈಫಲ್ಲಿ ನಾನು ಸಾಯೋ ಸರಿ ಕರ್ಕೊಂಡು ಹೋಗ್ತೀನಿ ಮಾಲ್ಡೀವ್ಸ್ಗೆ. ನೀನು ಕರ್ಕೊಂಡು ಹೋಗ್ತಿದ್ರು ಪರವಾಗಿಲ್ಲ, ನೀನು ಆರೋಗ್ಯವಾಗಿರು ಸಾಕು. ನನ್ನ ಕ್ವಶನ್ ಮುಗೀತು. ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಕೇಳಬೇಕು ಕ್ವಶನ್. ಕೇಳೆ ತಿನ್ಬಿಟ್ಟು ಕೇಳ್ತೀಯ? ಹ್ಞೂ, ಅವಳು ಯೋಚನೆ ಪಾರ್ಟಿ, ಅವಳು ಜಾಸ್ತಿ ಅವಳು. ಕೇಳು. ಏನೋ ಹೇಳ್ತಾಳೆ ಗೈಸ್ ಅವಳು. ತಿನ್ಬೇಡ ಅದನ್ನ, ಮೈಕೋದು ತಿನ್ಬಾರ್ದು ಅದನ್ನ. ಮಾತಾಡು. ಅಲೋನ್ ಹಲೋ ಕಾಣಿಸ್ತಿಲ್ವಾ? ಬೇಡ, ನನಗೆ ಕೇಳಿಸ್ತೀನಿ. ಕಾಣಿಸ್ತಿಲ್ಲ ಗೈಸ್, ಇದು ಬಟರ್ ನಾನ್ ಕಾಕಿ ಅಂತ ನೋಡಿ, ಶುದ್ಧ ಕೊಡ್ತಾರೆ. ವಾವ್, ಕ್ರೇಜಿ ಅಲ್ಲವಾ? ಸಾಕಾಗಿದೆ. ಇದು ನೋಡಿ, ಇದು ಮಟ್ಕಲ್ಲಿ ಕೊಟ್ಟಿದ್ದಾರೆ. ಜಾಸ್ತಿನಾ? ಕಮ್ಮಿ ಆಗುತ್ತೆ ಕಣಲ್ಲ. ಆರಾಮಾಗಿ ಅದು ಇರೋದೇ 6-7 ಪೀಸ್ ಅಷ್ಟೇ. ನಿಂಗೆ ತಿನ್ನೋದೇ ಪರವಾಗಿಲ್ಲ. ಅಮ್ಮಂಗೆ ಕೊಡು, ಅಮ್ಮ ತಿನ್ನುತ್ತೆ. ಅಮ್ಮನ ಬರ್ಡೇ ಅದಕ್ಕೆ. ಗೈಸ್ ಇವಾಗ ಸರ್ವ್ ಮಾಡ್ತಾ ಇದ್ದಾರೆ. ಗೈಸ್ ಇದು ಕುಶಾನಿ ಪ್ಲೇಟ್ ನೋಡಿ. ಮೇಡಮ್ಗೂ ಪ್ಲೇಟ್ ಬೇಕಂತೆ. ನೀವು ಹಂಗೆ ತೆಗೆದು ಹಂಗೆ ಸುತ್ತಬಿಟ್ಟು ಹಾಕ್ತಾರೆ ಇವಾಗ. ಎಷ್ಟು ದೊಡ್ಡ ನೋಡಮ್ಮ ಅದು. ವಾವ್, ಫಸ್ಟ್ ಟೈಮ್ ಈ ಥರ ತಿಂತಾ ಇರೋದು ಅಲ್ವಾ? ಫಸ್ಟ್ ಟೈಮ್ ತಿಂತಾರೆ ನಾವು. ಗೈಸ್ ಫುಲ್ಲು ಬಟರ್ ಗೈಸ್. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನಿಮಗೆ. ಸೂಪರಾಗಿದೆ ಗೈಸ್, ನಿಜವಾಗ್ಲೂ. ಟ್ರೈ ಮಾಡಿ ತಿನ್ಬಿಟ್ಟು ನೋಡಿ. ಹಿಂದೆ ವ್ಯೂ ನೋಡಿ ಗೈಸ್, ಚೆನ್ನಾಗಿದೆ. ಟ್ರೈನ್ ಹೋಗ್ತಿರೋದು. ಖುಷಿ ಆಗ್ಬಿಡು ಕುಶಾನಿ. ಇಲ್ಲಿ ಇವ್ರು ಸರ್ವ್ ಮಾಡೋದು ರೀತಿ ಇಷ್ಟ ಆಯ್ತು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಲ್ವಾ? ಬೌಲು ತುಂಬ ಚೆನ್ನಾಗಿದೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇಲ್ಲಿ. ಮತ್ತು ಫುಡ್ಡು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡೋದಕ್ಕೆ. ವಾವ್ ಗೈಸ್, ಜೀರಾ ರೈಸ್. ಆಯ್ತು, ಬೇಡ. ಚುಕ್ಕೆ ಸಕರೋ. ಅವಳು ಕೋಪ ಹಿಡ್ಕೊ ಅಂತವಳೆ. ಅವ್ನಿಗೆ ಹೆಂಗೆ ಗೊತ್ತಿರುತ್ತೆ, ಅವ್ನು ಕಾರಣ ಅರ್ಥ ಆಗುತ್ತೆ ಅವ್ನಿಗೆ. ಗೈಸ್, ತವಾ ಪಲಾವ್ ಆರ್ಡ್ರ್ ಮಾಡಿದೆ. ಸೊ ಫುಲ್ ತವಲ್ಲಿ ಫ್ರೈ ಮಾಡಿರ್ತಾರೆ ಅದು. ಇದು ಟ್ರೈ ಮಾಡೋಣ ಇವಾಗ ತವಾ ಪಲಾವ್ನ. ವಾವ್, ಚೆನ್ನಾಗಿದೆ ನೋಡೋದಕ್ಕೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಯವರು ಏನು ವೇಸ್ಟ್ ಮಾಡಿಲ್ಲ ಗೈಸ್. ನೋಡಿ ಪ್ಲೇಟಲ್ಲಿ ಎಷ್ಟು ನೀಟಾಗಿ ಖಾಲಿ ಮಾಡಿಕೋರೆ ಅಲ್ಲಮ್ಮ. ಫಸ್ಟ್ ಟೈಮ್ ತಾನೆ ಇದಾಗಿರೋದು ಈ ಥರ ನಮ್ಮದು. ಹೌದು, ಏನಾದರೂ ಒಂದು ಉಳ್ಕೊಂತ ಇತ್ತು. ಏನು ಉಳ್ಕೊಂಡಿಲ್ಲ, ಎಲ್ಲ ಖಾಲಿ. ಗ್ರೇವಿ ಅದು ಏನು ಉಳ್ಕೋತಿತ್ತು ಗೈಸ್ ನಾವು ತಿನ್ಬೇಕಾದ್ರೆ. ಆದರೆ ಇವತ್ತು ನೋಡಿ ಪ್ರತಿಯೊಂದು ಖಾಲಿ ಆಗಿದೆ. ಸೊ ಈ ಥರ ತಿನ್ಬೇಕು ಆ್ಯಕ್ಚುಲಿ. ದುಡ್ಡು ಖರ್ಚಾಯ್ತು ಅನ್ನೋದಕ್ಕಿಂತ ಎಲ್ಲ ಖಾಲಿ ಆಯ್ತು ಅನ್ನೋ ಖುಷಿ ಜಾಸ್ತಿ ಇರುತ್ತೆ. ಖಾಲಿ ಮಾಡಬೇಕು. ಸಿಂಪಲ್. ಎಷ್ಟಾಗಿದೆ ಗೈಸ್? 4,000 ಆಗಿದೆ ಬಿಲ್ಲು. ಟೋಟಲ್ ಬಿಲ್ ಇಷ್ಟಾಗಿದೆ ಗೈಸ್. ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಗೈಸ್, ನಿಜವಾಗ್ಲು. ಇದು ಎಕ್ಸ್ಪೆನ್ಸಿವ್. ಇಟ್ಸ್ ಓಕೆ, ಫ್ಯಾಮಿಲಿಗಿಂತ ದೊಡ್ಡದಲ್ಲ. ಇಟ್ಸ್ ಗೋ ಗೈಸ್. ನಾವೆಲ್ಲ ಕೂತ್ಕೊಂಡು ಒಂದು ಫೋಟೋ ಶೂಟ್ ಮಾಡಿದ್ವಿ. ನೋಡಿ ಈ ಫೋಟೋ ಹೆಂಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ. ಅದು ಖುಷಿ ನೋಡಿ ಗೈಸ್. ಪೋಸ್ ಹೆಂಗೆ ಕೊಟ್ಟವಳೆ. ಯಪ್ಪ, ಒಳ್ಳೆ ಕೇಳಿ ಕೊಡೋ ಪೋಸ್ ನೋಡಿ. ನಿಮ್ಮ ಮಗಳು ಯಾವ ಥರ ಪೋಸ್ ಕೊಟ್ಟವಳೆ. ದೇವ್ ಥರ ಕೊಟ್ಟವಳೆ. ಯಾವುದೋ ಹಾರರ್ ಪಿಕ್ಚರ್ ಮಾಡ್ಬೋದು ನೋಡಿ. ಹೆಂಗೆಂಗೋ ಪೋಸ್ ಕೊಟ್ಟವಳೆ. ವಾಕಲ್ಲಿ ಹೋಗ್ತಾನೆ ನೋಡಿ ಗೈಸ್. ಇದು ಸ್ಪೋರ್ಟ್ ತಿನ್ನಿಸ್ತಿದ್ರೆ ನಿಂದು ಮೆಜ್ಜೆ ಕಣೆ ಗೈಸ್. ಲಿಫ್ಟ್ ಇದ್ರೂ ಕೂಡ ನಮ್ಮ ಅಕ್ಕ ನಡ್ಕೊಂಡು ಹೋಗ್ಕೊಳ್ಳೋ ಗೈಸ್. ಇನ್ಸ್ಪೈರ್ಡ್ ಬೈ ಮೀ. ನಾನು ಲಿಫ್ಟ್ ಕಡೆ ಯೂಸ್ ಮಾಡೋದು. ನಾನು ಯಾವತ್ತೂ ಸ್ಟೆಪ್ಸ್ ಯೂಸ್ ಮಾಡಲ್ಲ. ನೀನು ಬರ್ತಿದ್ಯಾ ಅಂತ ನಾನು ಬರ್ತೀನಿ ಅಷ್ಟೇ ಸ್ಟೆಪ್ಸಲ್ಲಿ. ಎಲ್ಲಿ ಬಿದ್ದೋಗ್ಬಿಡ್ತೇನೆ ನೀನು ಅಂತ. ಹುಷಾರು ಸ್ಲೋ ಬಾ. ಬಾಯ್ ಚೈತ್ರ. ನೆಕ್ಸ್ಟ್ ನಿನ್ನ ಸಿಮ್ಮದಕ್ಕೆ ಸಿಗೋಣ. ಕ್ವಶನ್ ಕೇಳ ಅಮ್ಮಂಗೊಂದು. ಬರ್ತೈತೆ. ನೀವು ಫಸ್ಟ್ ಆಫ್ ಆಲ್ ತಲೆಗೆ ಬಂದಿಲ್ಲ ಅವಳಿಗೆ ಮರ್ತೋಗೋದಕ್ಕೆ ಅಲ್ವಾ? ಹೌದು, ಅದನ್ನೇ ಹೇಳಿದ್ ಮರ್ತೋಯ್ತು ಅಂತ. ಹೌದಾ? ಓಕೆ ಬಾಯ್ ಬ್ರೋ, ಸಿ ಯು. ಸಿಗೋಣ. ಕ್ವಶನ್ ಇಲ್ಲೇ ಬರ್ತೀಯಾ? ಬಾ ಮತ್ತೆ ಹೋಗೋಣ. ಬಾಯ್ ಅಮ್ಮ, ಸಿ ಯು. ಏನಮ್ಮ? ಫೋಟೋ ಬೇಡ. ಗೊತ್ತಾಗ್ಲಿಲ್ಲ. ಅಲ್ಲ ಕಣೆ, ಅಮ್ಮಂಗೆ ಹೇಳು ಹುಷಾರ್ ಅಂತ ಹೇಳ. ಅಮ್ಮಂಗೆ ಬಾಯ್, ಇನ್ನೊಂದು 2 ದಿವಸ ಇರಿ ಅಂತಿಲ್ಲ. ಬೇಡಮ್ಮ, ನಾವು ಮನೆಗೆ ಹೋಗ್ತೀವಿ. ನಮ್ಮ ಮನೆಗೆ ಒಂದು 2 ದಿವಸ ಬಾ. ಅವಳಿಲ್ಲಾಂದ್ರೆ ಬಿಲ್ಡಿಂಗ್ ಅಲ್ಲಾಡೋದಿಲ್ಲ. ಏನ ಮಾಡ್ತಾಗ ಅವಳು? ಹೆಂಗೆ ಮಾತುಗಳಿದು ಅವಳಿಗೆ? ಇವಾಗ ಎಲ್ಲ ಮಾತುಗಳು ಬತಾವೆ. ಅದಕ್ಕೆ ಖುಷಿ ಆಗುತ್ತೆ. ಏನಾರ ಮಾತಾಡ್ಲಿ, ಒಟ್ಟಿಗೆ ಮಾತಾಡ್ತಾ. ಅಟ್ಲೀಸ್ಟ್ ಒಂದು 2 ದಿನ ಬಾ, ಆಮೇಲೆ ಹೋಗಿ ಅಂತೆ. ಬಿಡೆ, ಬರಲ್ಲ ಅಲ್ಲ ಅಷ್ಟೇ ಅವಳು. ಏನು ಹೋಗ್ತೀವಮ್ಮ.
ಸೊ ಗೈಸ್ ಇವಾಗ ನಮ್ಮ ಮನೆಗೆ ಹೊರಟಿದ್ದೀವಿ. ಸೊ ಹಿಂಗಿತ್ತು ನಾವು ಅಮ್ಮನ ಬರ್ಡೇ. ಸೊ ನಮ್ಮ ಅಮ್ಮನ ಕೇಳೋಣ ಅವ್ರಿಗೆ ಎಷ್ಟು ಖುಷಿ ಆಯಿತು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಅಂತ. ಮದರ್ ಇಂಡಿಯಾ, ಹೆಂಗಿತ್ತು ನಿನ್ನ ಬರ್ಡೇ ಇವತ್ತು? ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದನ್ನ? ತುಂಬ ಖುಷಿ ಆಯಿತು. ವರ್ಷ ಜಾಸ್ತಿ ಆಗ್ತಾ ಇದೆ. ವಯಸ್ಸು ಕಮ್ಮಿ ಆಗ್ತಿದೆ, ಆದರೆ ಸೆಲೆಬ್ರೇಷನ್ ಜಾಸ್ತಿ ಆಗ್ತಿದೆ. ಖುಷಿ ಅನ್ನೋದು 100 ಪಟ್ಟು ಜಾಸ್ತಿ ಆಗಿದೆ. ಸೊ ಫಸ್ಟ್ ಟೈಮ್ ನನಗೆ ನೀನು ಫೋನ್ ಕೊಡ್ಸಿರೋದು ನೋಡಿ ಖುಷಿ ಏನು ಫಸ್ಟ್ ಟೈಮ್ ಕೊಡ್ತೀನಿ ಫೋನ್ ನಿನಗೆ? ಬರ್ತಡೆಗೆ ನಿಂಗೆ ಓಸೈನ ಕೊಡ್ತೇನೆ ಫೋನ್. ಬರ್ತಡೆಗೆ ಈ ಸತಿ ಬರ್ತಡೆಗೆ ಫೋನ್ ಕೊಡ್ಸೋದು ಖುಷಿ ಆಗ್ತಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಫೋನ್ ಕೊಡ್ಸಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ವಾಚ್ ಇರ್ಬೋದು, ಇಲ್ಲ ಅಂದ್ರೆ ಬಳೆ ಇರ್ಬೋದು ಅಂತ ಅನ್ಕೊಂಡೆ. ಬಿಡು ನೆಕ್ಸ್ಟ್ ಟೈಮ್ ಕೊಡ್ಸಿ, ನೆಕ್ಸ್ಟ್ ವರ್ಷಕ್ಕೆ ಅಂತ ಅನ್ಕೊಂಡೆ. ಸೊ ಫೈನಲಿ ನಿಂಗೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಸೊ ಯು. ಎಸ್ ಗೈಸ್, ಹಿಂಗಿತ್ತು ನಮ್ಮ ಬರ್ಡೇ ಸೆಲೆಬ್ರೇಷನ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಾಯ್ ಹೊಡಿ. ಏನೇ ಬೇರೆ ಕಡೆ ಹೊಡಿತೀಯ ಕಣೆ, ಇಲ್ಲಿ ಹೊಡಿಬೇಕು ಕರೆಕ್ಟಾಗಿ. ರೆಡಿ 3, 2, 1 ಬಾಯ್ ಗೈಸ್. ಬಾಯ್ ಬಾಯ್ ಬಾಯ್.